been pumped out ಅಂತ ಪುನಃ ವಾಪಸ್ ಬರುವ ಚಾನ್ಸಸ್ ಎಲ್ಲ ತುಂಬಾ ಜಾಸ್ತಿ ಇರೋದ್ರಿಂದ ಈ ಪ್ರಾಬ್ಲಮ್ ಅಲ್ಲಿ ಸೈನಸ್ ಅಂಡ್ ನಾಸಲ್. ಸೊ ಡಿಎಕ್ಸನ್ ಮೊರಿಂಡಾ ಸೆಟ್ರಿಫೋಲಿಯಾ ನಿಮ್ಗೆ ಇದರ ಮೇಲೆ ವರ್ಕ್ ಆಗ್ತದೆ. ಇದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಸರಿ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ, ಸಹಾಯ ಮಾಡ್ತದೆ ಅಂತ ಹೇಳ್ತಾರೆ. ಅದರಿಂದ ಇದರ ಬಗ್ಗೆ ನೀವು ಇದಕ್ಕೆ ಅಂತ ಪ್ರಾಬ್ಲಮ್ ಇದ್ದವರಿಗೆ ಇದನ್ನ ನೀವು ಕೊಡಬಹುದು. ಆಂಟಿ ಆಕ್ಸಿಡೆಂಟ್, this is the beneficial because oxidation is the throughout the cause damage the cell. oxidation ಇಂದ ಡ್ಯಾಮೇಜ್ ಸೆಲ್ ಡ್ಯಾಮೇಜ್ ಆಗ್ತಾ ಇರ್ತದೆ. ಸೊ ಅದನ್ನ ಸರಿ ಮಾಡ್ಲಿಕ್ಕೆ ನಮ್ಮ ಈ ಜ್ಯೂಸ್ ಹೆಲ್ಪ್ ಮಾಡ್ತದೆ. they bind themselves to free radicals and that otherwise would cause damage to cell. ಫ್ರೀ radicals ಇದನ್ನ ಕ್ಲೀನ್ ಮಾಡಿ ಹೊರಗಡೆ ಹಾಕ್ಬಿಡ್ತದೆ. ಅವಾಗ ನಮ್ಮ ಬಾಡಿ ಯಾವಾಗ್ಲೂ ಆರೋಗ್ಯವಾಗಿರ್ತದೆ. ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ ಇನ್ ದ ಬಾಡಿ ಡಿಕ್ರೀಸ್ ವಿತ್ ಏಜ್ ಅಂಡ್ ಲೀಡಿಂಗ್ ಟು ಏಜ್ ರಿಲೇಟೆಡ್ ಡಿಸೀಸಸ್. ನೋನಿ ಜ್ಯೂಸ್ ಆಸ್ ಅನ್ ಆಂಟಿ ಆಕ್ಸಿಡೆಂಟ್ ಆಗಿ ಇದು ಕೆಲಸ ಮಾಡ್ತದೆ. ಸೊ ಹಾಗಾಗಿ ಅಂತವರಿಗೆ ಇದು ತುಂಬಾ ಹೆಲ್ಪ್ ಆಗ್ತದೆ, ರೆಗ್ಯುಲರ್ ಯೂಸ್ ಮಾಡಬಹುದು. ಮೊರಿಂಡಾ ಸೆಟ್ರಿಫೋಲಿಯಾ ನೋನಿ ಹೆಲ್ತ್ ಬೆನಿಫಿಟ್ಸ್ weight loss. ಇವತ್ತು ನಾವು weight lossಗೋಸ್ಕರ ಜನ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಸೊ ಡೆಫಿನೆಟ್ಲಿ ನಿಮ್ಗೆ ಜ್ಯೂಸ್ ದಿಸ್ ವಿಲ್ ಹೆಲ್ಪ್ ಯು ಲೈಕ್ ಎನಿಥಿಂಗ್. ರಿಮೂವ್ ದ ಎಕ್ಸೆಸ್ ಫ್ಯಾಟ್ ಡೆಪಾಸಿಟ್. ಬಾಡಿಯಲ್ಲಿ ನಿಮ್ಗೆ ಫ್ಯಾಟ್ ತುಂಬಾ ಡೆಪಾಸಿಟ್ ಆಗಿದ್ರೆ ಇದನ್ನ ರೆಗ್ಯುಲರ್, ಬಟ್ ನೀವು ಇದು ಸ್ವಲ್ಪ ಜಾಸ್ತಿ ತಗೋಬೇಕಾದ್ರೆ 90 ml ಪ್ರತಿದಿನ ನೀವು 90 ml 3 ಟೈಮ್ಸ್ ನೀವು 30 ml 60 ml ಜ್ಯೂಸ್ ನೀರನ್ನ ಮಿಕ್ಸ್ ಮಾಡಿ 3 ಟೈಮ್ಸ್ ತಗೊಳ್ತಾ ಹೋಗಿ. ಡಿಟಾಕ್ಸ್ ಅಂಡ್ ಕೊಲೋನ್ ಕ್ಲೆನ್ಸಸ್ ಪ್ರತಿಯೊಂದನ್ನು ಅಂಡ್ ಈಸಸ್ ಕಾನ್ಸ್ಟಿಪೇಷನ್. ಕೆಲವರಿಗೆ ತುಂಬಾ ಜನರಿಗೆ ಮೋಷನ್ ಎಲ್ಲ ಕರೆಕ್ಟ್ ಅದನ್ನೆಲ್ಲ ಕ್ಲೀನ್ ಮಾಡ್ತದೆ. ಕೊಲೋನ್ ಎಷ್ಟೋ ಜನರಿಗೆ ಇವತ್ತು ಕೊಲೋನ್ ಆಲ್ಸೋ ನಿಮ್ಗೆ ಕ್ಲೀನ್ ಇಲ್ದಾಗೆ ಕೊಲೋನ್ ಕ್ಯಾನ್ಸರ್ ಎಲ್ಲ ಬರ್ತದೆ. ಅದನ್ನ ಡಿಟಾಕ್ಸ್ ಮಾಡಿ ಕರೆಕ್ಟ್ ಮಾಡ್ತದೆ. ಇಟ್ ಇಸ್ ರಿಚ್ ಇನ್ ಕ್ಯಾರೋಟನಾಯ್ಡ್ಸ್ ಅಂಡ್ ಪ್ಲಾಂಟ್ ಫೈಬರ್ ದಟ್ ವಿಲ್ ಹೆಲ್ಪ್ ಯು ಟು ದ ಡಿಟಾಕ್ಸ್ ಯುವರ್ ಬಾಡಿ ಆಸ್ ಆಲ್ವಾಸ್ ಅಂಡ್ ಲೂಸ್ weight. ನಿಮ್ಮ weight ಅಂದ್ರೆ ಬ್ಯಾಲೆನ್ಸ್ weight ನಿಮ್ಮ ತುಂಬಾ ಜಾಸ್ತಿ ಇದ್ರೆ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈ ಜ್ಯೂಸ್ ತುಂಬಾ ನಿಮ್ಗೆ ನ್ಯಾಚುರಲ್ ಆಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇವತ್ತು ನಿಮ್ಗೆ ಎಷ್ಟೋ ಬೇರೆ ಬೇರೆ ಕಂಪನಿಯವರು ನಿಮ್ದು ಲೂಸ್ weight ಮಾಡ್ತೀನಿ, ಆದ್ರೆ ನೀವೇನ್ ಮಾಡ್ತೀರಿ ಅದನ್ನ ಯೂಸ್ ಮಾಡೋದು ನಿಮ್ಮ ಕಿಡ್ನಿಯನ್ನೇ ಕಳ್ಕೊಳ್ತೀರಿ. ಸ್ವಲ್ಪ ನೀವು ಕೇರ್ಫುಲ್ ಆಗಿ. ಸೊ ಯಾಕೆಂದ್ರೆ ಅದರಲ್ಲಿ ಕೆಮಿಕಲ್ಸ್ ಅಷ್ಟು ಹಾಕಿರ್ತಾರೆ. ಅಫ್ಕೋರ್ಸ್ ಯು ಮೇ ಲೂಸ್ ದ weight, ಬಟ್ ಇನ್ ದ ಮೀನ್ ವೈಲ್ ನಿಮ್ಗೆ ಅದರ ಸೈಡ್ ಎಫೆಕ್ಟ್ ಇಂದ ಬೇರೆ ಪ್ರಾಬ್ಲಮ್ಗಳು ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ರೆಡ್ಯೂಸ್ ದ ಸಿಂಪ್ಟಮ್ ಆಫ್ ಅಸ್ತಮಾ. ತುಂಬಾ ಜನರಿಗೆ ಇವತ್ತು ಅಸ್ತಮಾ ಪ್ರಾಬ್ಲಮ್, ಎಸ್ಪೆಷಲಿ ಬೆಂಗಳೂರಿನಲ್ಲಿ ಪೊಲ್ಯೂಷನ್ ರೇಟ್ ಜಾಸ್ತಿ ಆಗಿ ಈಗ ಸಾಧಾರಣ 4 out of 1 ಅಂದ್ರೆ 25% ಜನರಿಗೆ ಈ ಅಸ್ತಮಾ, ದಮ್ಮು, ಉಸಿರಾಟದ ಪ್ರಾಬ್ಲಮ್. ಈಗ ದಿಸ್ ಇಸ್ ದ ಸೀಸನ್, ಈಗ ತುಂಬಾ ಕೋಲ್ಡ್ ಸೀಸನ್ ಇದೆ, ಡೆಫಿನೆಟ್ಲಿ ಅವರಿಗೆ ಪ್ರಾಬ್ಲಮ್ ಆಗ್ತದೆ. ನೋನಿ ಮೇ ಹೆಲ್ಪ್ ಇನ್ ಡಿಮಿನಿಶಿಂಗ್ ದ ಸೀರಿಯಸ್ನೆಸ್ ಆಫ್ ದ ಜಸ್ಟ್ ಯಾರು ನೋಡಿ ಒಬ್ರು ಬಂದಿದ್ದಾರೆ ಇವತ್ತು ಪುನಃ ನಮ್ಗೆ ಡಿಸ್ಟರ್ಬೆನ್ಸ್ ಮಾಡ್ಲಿಕ್ಕೆ. ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಿ. ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ತಾರೆ, ಕಲರ್ ಹಾಕ್ತಾರೆ, ಡಿಸೈನ್ ಮಾಡಿ ಅವ್ರಿಗೆ ಹೇಳಿ ಯಾರಂತ. ಸೊ ಇಂಡಿಕೇಶನ್ ಅಸ್ತಮಾ ಬೈ ಬೂಸ್ಟಿಂಗ್ ಅಂಡ್ ಅಡ್ಜಸ್ಟಿಂಗ್ ಇನೋಲೆನ್ಸ್. ಅವರನ್ನ ಹೊರಗಡೆ ಇಟ್ಬಿಡಿ ಭೂಮಿ. ಸರ್ ಅವ್ರು ಯಾರಂತ ಗೊತ್ತಾಗವಲ್ ಸರ್. ಗೊತ್ತಾಗ್ತದೆ ನಿಮ್ಗೆ, ನೀವು ಇನ್ನೊಂದ್ಸಲ ಓಕೆ ನಾನು ನಿಮ್ಗೆ ನಾಳೆ ಹೇಳ್ತೀನಿ ಅದನ್ನ ಹೇಗೆ ಮಾಡ್ಬೇಕಂತ. ಅದ್ರಲ್ಲಿ ನೀವು ಎಂಟ್ರಿ ಆಗ್ಬೇಕಾದ್ರೆ ಅದ್ರಲ್ಲಿ ಒಂದು ಆಪ್ಷನ್ ಇರ್ತದೆ. ಸೊ ಅವ್ರನ್ನ ನೀವು ಇಮಿಡಿಯೇಟ್ ನೀವು ಅಲ್ಲಿ ಹೋಗಿ ಯಾರು ಓಪನ್ ಆಗಿದೆ ಕ್ಲಿಕ್ ಮಾಡಿ ಅದನ್ನ ಹೊರಗಡೆ ಇಟ್ಬಿಡುವುದು ಅವರಿಗೆ. ಅಡ್ಜಸ್ಟಿಂಗ್ ದ ಇನ್ಫ್ಲೂಯೆನ್ಸ್ ಆಫ್ ದ ಫ್ರೇಮ್ ವರ್ಕ್ ಅಂಡ್ ಅಪ್ಗ್ರೇಡಿಂಗ್ ದ ಸೆಲ್ ಸ್ಟ್ರಕ್ಚರ್ ಆಫ್ ದ ಬ್ರಾಂಚಸ್, ಅದನ್ನ ನೀವು ಕರೆಕ್ಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಸೊ ಅಸ್ತಮಾ ಇದ್ದವರಿಗೆ, ಯಾರಿಗೆಲ್ಲ ಅಸ್ತಮಾ ದಮ್ ಇದೆ, ಸೊ ಅವರಿಗೆ ಇದು 100% ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ ಯಾಕೆಂದ್ರೆ ಅವರು ವೈಟ್ ಬೋರ್ಡ್ ಓಪನ್ ಮಾಡ್ತಾರೆ. ಸೊ ವೈಟ್ ಬೋರ್ಡ್ ಓಪನ್ ಮಾಡಿದ್ರೆ ನೀವು ಬ್ಲಾಕ್ ಮಾಡಿದ್ರೆ ವೈಟ್ ಬೋರ್ಡ್ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ. ವೈಟ್ ಬೋರ್ಡ್ ಅಲ್ಲಿ ಇದನ್ನ ಅವರು ಬರೀಲಿಕ್ಕೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಅವರಿಗೆ. ಹಾಗಾಗಿ ಸೊ ಯಾರಿದ್ದಾರೆ ನೋಡಿ ನಿಮ್ಗೆ ಅದು ನೀವು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗಿದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಫೈಂಡ್ ಔಟ್ ಮಾಡೋದು, ಮತ್ತೆ ಯಾರಂತನೂ ಗೊತ್ತಾಗ್ತದೆ. ದರ್ ಇಸ್ ಎ ಆಪ್ಷನ್ ಇನ್ ದಟ್. ಓಕೆ ಓಕೆ, ಈಗ ನಾವು ನಾನು ಇದನ್ನ ನಿಮ್ಗೆ ಕಂಪ್ಲೀಟ್ ಮಾಡ್ಬೇಕಾದ್ರೆ ರೀ ಎಂಟ್ರಿನೇ ಆಗ್ಬೇಕಾಗ್ತದೆ. ಆದ್ರೆ ನಮ್ಗೆ ಇದರಲ್ಲಿ ಕಂಟ್ರೋಲ್ ಇಲ್ಲ ಈಗ. ಸೊ ನಾನು ರೀ ಎಂಟ್ರಿ ಆಗಿ ಬರ್ತೀನಿ, 1 minute. ಓಕೆ ಸರ್. ಓಕೆ. So, okay, Morinda setifolia, it is very good for it. Noni has been claimed to help with breast cancer. ಯಾರಿಗಾದ್ರೂ ನಿಮ್ಗೆ ನಿಮ್ಮ ತಿಳಿದವರಿಗೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಅವರಿಗೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಆಮೇಲೆ ಇಮ್ಯೂನ್ ಸಿಸ್ಟಮ್ ಡಿಪೆಂಡೆಂಟ್ ಡಿಸೀಸ್ಗೆ ಒಳ್ಳೇದಾಗ್ತದೆ. ಅಂಡ್ ಜಾಯಿಂಟ್ಸ್ ಅಂಡ್ ಆರ್ಥ್ರೈಟಿಕ್ಸ್ ಡಿಸೀಸ್ ಅವರಿಗೂ ಸಹ ಒಳ್ಳೇದಾಗ್ತದೆ. ಬ್ಲಡ್ ಪ್ರೆಷರ್ ರೆಗ್ಯುಲೇಷನ್ ಅಂಡ್ ಕಂಟ್ರೋಲಿಂಗ್ ಕೊಲೆಸ್ಟ್ರಾಲ್ ಅಂಡ್ ಮೆನಿ ಅದರ್ ಗುಡ್ ಬೆನಿಫಿಟ್ಸ್ ಗೆ ಇದು ತುಂಬಾ ಒಳ್ಳೇದಾಗ್ತದೆ. ಸೊ ಅದರಿಂದ ತುಂಬಾ ಎಸ್ಪೆಷಲಿ ನೋನಿಜಿ DXN ನೋನಿಜಿ ಇದೆಯಲ್ಲ, ಇಟ್ಸ್ ಅ ವೆರಿ ಗುಡ್ ಫ್ರೂಟ್ ಜ್ಯೂಸ್ ಫಾರ್
ಮೆನಿ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು, ಅವರಿಗೆಲ್ಲ ಇದು ತುಂಬಾ ಹೆಲ್ಪ್ ಇದರಲ್ಲಿ ನಿಮ್ಗೆ ಸಿಗ್ತದೆ. ಸೊ ನಾನು ನೆಕ್ಸ್ಟ್ ಹೇಳುದು ಅಂತ ಹೇಳಿದ್ರೆ ಇದರಲ್ಲಿ ಎಸ್ಪೆಷಲಿ ಯಾರಿಗೆಲ್ಲ ಜಾಸ್ತಿ ವರ್ಕ್ ಆಗ್ತದೆ ಅಂತ ಹೇಳಿ, ಸೊ ಅದರಲ್ಲಿ ನಿಮ್ಗೆ ಡಯಾಬಿಟಿಸ್ ಇದ್ದವರಿಗೆ, ಆರ್ಥ್ರೈಟಿಕ್ಸ್ ಇದ್ದವರಿಗೆ, ಅಸ್ತಮಾ ಪ್ರಾಬ್ಲಮ್ ಇದ್ದವರಿಗೆ, ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ, ಹೈ ಕೊಲೆಸ್ಟ್ರಾಲ್ ಅವರಿಗೆ ಅದು ಸಹ ನಿಮ್ಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಅಂಡ್ ಹೈ ಬ್ಲಡ್ ಪ್ರೆಷರ್ ಅವರಿಗೂ ಸಹ ಇದು ತುಂಬಾ ವರ್ಕ್ ಆಗ್ತದೆ. ಆಮೇಲೆ ಹೈ ಬ್ಲಡ್ ಪ್ರೆಷರ್ ಇದ್ದವರಿಗೆ, ಇವನ್ ಕ್ಯಾನ್ಸರ್ ಇದ್ದವರಿಗೂ ಸಹ ಇದು ತುಂಬಾ ಒಳ್ಳೇದು. ಸೊ ಅವರಿಗೂ ಸಹ ಇದು ತುಂಬಾ ವರ್ಕ್ ಆಗ್ತದೆ. ತುಂಬಾ ಇದು ಡಿಸ್ಟರ್ಬೆನ್ಸ್ ಇದೆ ಪುನಃ. ನಂತರ ಡೈಜೆಸ್ಟಿವ್ ಡಿಸಾರ್ಡರ್, ಆಮೇಲೆ ಡಿಪ್ರೆಷನ್ ಇದ್ದವರಿಗೂ ನೀವು ಇದನ್ನ ಕೊಡ್ಬೋದು. ತುಂಬಾ ಜನ ಡಿಪ್ರೆಷನ್ ಇದ್ದವರಿಗೂ ಸಹ ಇದನ್ನ ಕೊಡಿ, ಅವರಿಗೆ ಒಳ್ಳೆ ಆಗ್ತದೆ. ಆಮೇಲೆ ಕ್ರಾನಿಕ್ ಪೇನ್, ತುಂಬಾ ಪೇನ್ ಕಿಲ್ಲರ್ ಆಗಿ ವರ್ಕ್ ಆಗ್ತದೆ. ಜಾಯಿಂಟ್ಸ್ ಪೇನ್ ಇರ್ಬೋದು, ಗಂಟು ನೋವು ಇರ್ಬೋದು, ಅವರಿಗೆ ಸಹ ಇದು ಒಳ್ಳೇದಾಗ್ತದೆ. ಆಮೇಲೆ ಸ್ಟ್ರೋಕ್ ಇದ್ದವರಿಗೆ, ಯಾರೆಲ್ಲ ಸ್ಟ್ರೋಕ್ ಇದೆ ಅವರಿಗೂ ಸಹ ಇದನ್ನ ನೀವು ಕೊಡ್ಬೋದು. ಆಮೇಲೆ ಟಿಬಿ, ಟ್ಯೂಬರ್ಕುಲೋಸಿಸ್ ಅಂತಾರೆ, ಟಿಬಿ ಇದ್ದವರಿಗೂ ಸಹ ಈ ಜ್ಯೂಸ್ ತುಂಬಾ ಹೆಲ್ಪ್ ಆಗ್ತದೆ. ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಅಂಡ್ ಮೆನ್ಸ್ಟ್ರುವಲ್ ಡಿಸಾರ್ಡರ್, ನಿಮ್ಗೆ ಏನಾದ್ರೂ ಪ್ರತಿ ತಿಂಗಳು ಲೇಡೀಸ್ಗೆ ಮೆನ್ಸ್ಟ್ರುವಲ್ ಡಿಸಾರ್ಡರ್ ಇದ್ರೆ, ಸರಿಯಾಗಿ ಮುಟ್ಟಾಗ್ತಾ ಇಲ್ಲ ಅಥವಾ ಇಂಬ್ಯಾಲೆನ್ಸ್ ಇದೆ, ಅವರಿಗೂ ಸಹ ನೀವು ಇದನ್ನ ಕೊಟ್ಟು ನೀವು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಆಮೇಲೆ weight management ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಸ್ಟ್ರೆಸ್ ಅಂಡ್ ಸ್ಲೀಪಿಂಗ್, ತುಂಬಾ ಜನರಿಗೆ ಸ್ಲೀಪಿಂಗ್ ಡಿಸಾರ್ಡರ್, ಸರಿಯಾಗಿ ನಿದ್ರೆ ಬರುವುದಿಲ್ಲ, ಅಂತವರಿಗೂ ಸಹ ಇದನ್ನ ಯೂಸ್ ಮಾಡಬಹುದು. ಸ್ಟ್ರೆಸ್ ಇದ್ದವರಿಗೂ ಸಹ, ತುಂಬಾ ಡಿಸಾರ್ಡರ್ಸ್ ಇದ್ದವರು ಸಹ ಇದನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಅವರಿಗೂ ಸಹ ಇದು ತುಂಬಾ ಒಳ್ಳೇದಾಗ್ತದೆ. ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟ್ ಅನ್ನ ನೀವು ತಗೊಳ್ಳಿ. ಸೊ ಮೊರಿಂಡಾ ಸೆಟ್ರಿಫೋಲಿಯಾ ಯೂಸ್ ಆಸ್ ಎ ಫುಡ್ ಆಗಿ ಯೂಸ್ ಮಾಡಬಹುದು. ಇದನ್ನ ಒಂದು ಒಳ್ಳೆಯ ಜ್ಯೂಸ್, ಆಹಾರವಾಗಿ ಯೂಸ್ ಮಾಡಬಹುದು. ಯೂಸ್ ಆಸ್ ಎ ಕಾಮಿಂಗ್ ಅಂಡ್ ರಿಲ್ಯಾಕ್ಸಿಂಗ್ ಏಜೆಂಟ್, ತುಂಬಾ ಜನಕ್ಕೆ ನೀವು ಫ್ರೀ ಆಗಿ ಲೈಫ್ ಲಾಂಗ್ ಆರಾಮ್ ಇರಬೇಕು ಅಂತ. ಈಗ ನೋಡಿ, ನಮ್ಮ ಹತ್ರ ಲ್ಯಾಸ್ಲೋ ಕಾಕ್ಸೋ ಅಂತ ಇದ್ರು, ಅವರು ದಿನಕ್ಕೆ ಒಂದು ಜ್ಯೂಸ್ ಬಾಟಲ್ ಅನ್ನ ಕುಡಿತಾ ಇದ್ರು. ಗೊತ್ತಾಯ್ತು ನಿಮ್ಗೆ? 250 ml ನೋನೀಸಿಯನ್ನ ಪ್ರತಿನಿತ್ಯ ಕುಡಿತಾ ಇದ್ರು. ಅವರು 1,000 ದಿನ, ಅಂದ್ರೆ ಸುಮಾರು 3 ವರ್ಷಕ್ಕೂ ಜಾಸ್ತಿ ಇದನ್ನ ರೆಗ್ಯುಲರ್ ಯೂಸ್ ಮಾಡಿದ್ದಾರೆ. ಗೊತ್ತಾಯ್ತು ನಿಮ್ಗೆ? ಯಾಕೆ ಅಂತ ಹೇಳಿದ್ರೆ, ಆಸ್ ಎ ಕಾಮಿಂಗ್ ಅಂಡ್ ರಿಲ್ಯಾಕ್ಸಿಂಗ್ ಏಜೆಂಟ್. ಇಟ್ ಇಸ್ ಎ ಕಾಮಿಂಗ್ ಅಂಡ್ ರಿಲ್ಯಾಕ್ಸಿಂಗ್. ನಿಮ್ಗೆ ಯಾವಾಗ್ಲೂ ಜಾಸ್ತಿ ಸಿಟ್ಟು ಬರ್ದಿದ್ದಾಗೆ, ಯಾವಾಗ್ಲೂ ನೀವು ಕಾಮ್ ಆಗಿರ್ಬೇಕಾದ್ರೆ, ಆಮೇಲೆ ಫ್ರೀ ಆಗಿರ್ಬೇಕಾದ್ರೆ ಇದು ನಿಮ್ಗೆ ಹೆಲ್ಪ್ ಮಾಡ್ತದೆ. ಬ್ಲಡ್ ಪ್ರೆಷರ್ ಕಂಟ್ರೋಲ್ ಅಂಡ್ ಇನಿಬಿಟಿಂಗ್ COX-2 enzyme used for lowering cholesterol levels, effects of use by smokers, and heart and cholesterol effect, and athletes endurance and performance. ಇವರಿಗೆಲ್ಲ, ಅಂದ್ರೆ ಯಾರೆಲ್ಲ ಡೈಲಿ ನಿಮ್ಗೆ ಹೈ ವರ್ಕ್ ಮಾಡ್ತಾರೆ ಅವರಿಗೂ ಸಹ ಹೆಲ್ಪ್ ಆಗ್ತದೆ. ಆಮೇಲೆ ಸ್ಮೋಕರ್ಸ್ ಇದ್ದಾರಲ್ಲ ಅವರಿಗೂ ಸಹ ಇದು ಒಳ್ಳೇದಾಗ್ತದೆ. ಆಮೇಲೆ ಅಥ್ಲೆಟಿಕ್ಸ್, ಅಂದ್ರೆ ಫುಟ್ಬಾಲ್ ಆಡ್ಬೋದು, ಕ್ರಿಕೆಟ್ ಆಡ್ಬೋದು, ಅಥವಾ ಬೇರೆ ಬೇರೆ ಗೇಮ್ಸ್, ಸ್ಟಾಮಿನಾ ಯೂಸ್ ಮಾಡಿದಂತ ಗೇಮ್ ಅನ್ನ ಆಡ್ತಾ ಇದ್ದಾರೆ, ಅಂತವರಿಗೆಲ್ಲ ಇದು ಎಂಡ್ಯೂರೆನ್ಸ್ ಗೆ ತುಂಬಾ ಒಳ್ಳೇದು. ಯೂಸ್ ಮಾಡಿ ಬೆನಿಫಿಟ್ ಅನ್ನ ನೀವು ಪಡಿಬಹುದು. ಸೊ ಆಮೇಲೆ ಪ್ಯೂರಿಫೈ ದ ಬ್ಲಡ್, ದಿಸ್ ಇಸ್ ವೆರಿ ಬ್ಲಡ್ ಪ್ಯೂರಿಫಿಕೇಶನ್. ತುಂಬಾ ನಮ್ಮ ಬ್ಲಡ್ ಅಲ್ಲಿ ನಿಮ್ಗೆ ವೇರಿಯೇಷನ್ ಆದ್ರೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರ್ತದೆ ಅಲ್ವಾ? ಸೊ ಅದನ್ನ ಬ್ಲಡ್ ಪ್ಯೂರಿಫಿಕೇಶನ್ಗೂ ಸಹ ಇದು ವರ್ಕ್ ಆಗ್ತದೆ. ಅಂಡ್ ಪ್ರೊವೈಡ್ ಡಿಸೀಸ್ ಫ್ರೀ ಲೈಫ್. ದಿಸ್ ಇಸ್ ವೆರಿ ಗುಡ್. ನಿಮ್ಗೆ ಲೈಫ್ ಲಾಂಗ್ ಯಾವುದೇ ಕಾಯಿಲೆ ಇಲ್ಲದೆ ಇರ್ಬೇಕಂದ್ರೆ ದಿನಕ್ಕೆ 30 ml ಅನ್ನ ಯೂಸ್ ಮಾಡಿ. ಹೆಲ್ಪ್ ಬಾಡಿ ಸಿಸ್ಟಮ್ ಫಂಕ್ಷನ್ ನಾರ್ಮಲಿ, ಆರ್ಗನ್ ಸಿಸ್ಟಮ್, ದೇರ್ ಫಂಕ್ಷನ್, ಎಲ್ಲಾ ಸಿಸ್ಟಮ್ ಅನ್ನ ಕರೆಕ್ಟ್ ಮಾಡ್ಲಿಕ್ಕೆ ದಿಸ್ ಜ್ಯೂಸ್ ತುಂಬಾ ಹೆಲ್ಪ್ ಆಗ್ತದೆ. ಆಮೇಲೆ ನಾನು ಹೇಳಿದೆ ಆಲ್ರೆಡಿ, ನಿಮ್ಗೆ ಪೇನ್, ಅನಾಲ್ಜೆಸಿಕ್ ಕ್ಯಾನ್ ರೆಡ್ಯೂಸ್ ದ ಪೇನ್ ತುಂಬಾ ಹೆಲ್ಪ್ ಆಗ್ತದೆ. ಸೊ ರಿಡ್ಯೂಸ್ ದ ಇನ್ಫ್ಲಮೇಷನ್. ಎಷ್ಟೋ ಸಲ ನಿಮ್ಗೆ ಮೆಡಿಸಿನ್ ತಗೊಳ್ತೀರಿ, ಯಾವನೋ ಕಾಯಿಲೆ ಬರ್ತದೆ, ಟೋಟಲಿ ನಿಮ್ಮ ಬಾಡಿ ಜೀವನವೇ ಬೇಡ ಅಂತ ಒಂದು ಉರಿ ಬರುವುದು, ಅಥವಾ ಏನೋ ಒಂಥರ ಡಿಸ್ಟರ್ಬ್ ಆಗೋದು, ಆಮೇಲೆ ಹೊಟ್ಟೆ ಊಟ ಮಾಡಿದ್ರೆ ದುಬ್ಬಾಗೋದು, ಈ ರೀತಿ ಪ್ರಾಬ್ಲಮ್ಸ್ ಗಳೆಲ್ಲ ಬರ್ತದೆ. ಸೊ ಇನ್ಫ್ಲಮೇಷನ್ಗೆ ಇದು ತುಂಬಾ ಒಳ್ಳೇದು, ರೆಗ್ಯುಲರ್ ಯೂಸ್ ಮಾಡ್ಬೋದು. ಯಾರಿಗಾರ ಒಳ್ಳೆ ಸೌಂಡ್ ಸ್ಲೀಪ್ ಬೇಕು ಅಂತ ಹೇಳಿದ್ರೆ 30 ml ನಿದ್ರೆ ಮಾಡೋಕ್ಕಿಂತ 1 ಗಂಟೆ ಮೊದಲು ಒಂದು 30 ml, ಅದಕ್ಕೆ ಒಂದು 60 ml ಹಾಕಿ ಕುಡೀರಿ. ಒಳ್ಳೆ ನಿದ್ರೆ ಬರ್ತದೆ, ಫಸ್ಟ್ ಕ್ಲಾಸ್ ಸ್ಲೀಪ್ ಬರ್ತದೆ. ಸೊ ಆರಾಮ್ ನೀವು ಮದ್ರಬಹುದು. ಇಂಪ್ರೂವ್ಮೆಂಟ್ ದ ಸ್ಲೀಪ್ ಕ್ವಾಲಿಟಿ. ಆಮೇಲೆ ಅದರಲ್ಲಿ ಕ್ವಾಲಿಟಿ ಆಫ್ ಸ್ಲೀಪ್, ನಿಮ್ಗೆ ಒಳ್ಳೆ ನಿದ್ರೆ ಅಂದ್ರೆ ಡೀಪ್ ಸ್ಲೀಪ್ ಬರ್ಬೇಕಂದ್ರೆ ರಿಯಲಿ ವಂಡರ್ಫುಲ್ ಫ್ರೂಟ್ ಜ್ಯೂಸ್ ಅಂಡ್ ಫೈಟ್ ಡಿಪ್ರೆಷನ್.
ದಿಸ್ ಇಸ್ ತುಂಬಾ ನಮ್ಮ ತುಂಬಾ ಒಂದು ದುರಾದೃಷ್ಟ. ಎಷ್ಟೋ ಜನ ಇವತ್ತೀಗ ಡಿಪ್ರೆಷನ್, ನೋನಿ ದ ಕೆಪಾಸಿಟಿ ಟು ರೆಗ್ಯುಲೇಟ್ ದ ರೆಗ್ಯುಲರ್ biochemicals, for example, cerebrum and hormones may be reason numerous individuals have felt less discouraged subsequent to drinking noni juice. ಈ ನೋನಿ ಅಥವಾ ನೋನಿ ಝಿ ಕುಡಿಯುವುದರಿಂದ ನೀವು ಕೆಲವರಿಗೆ ಇಂಟ್ರೆಸ್ಟ್ ಇರುವುದಿಲ್ಲ, ಓದುವುದಲ್ಲಿ ಇಂಟ್ರೆಸ್ಟ್ ಇಲ್ಲ, ಕೆಲವರಿಗೆ ಬರೆಯುವುದರಲ್ಲಿ ಇಂಟ್ರೆಸ್ಟ್ ಇಲ್ಲ, ಅಥವಾ ನಿಮ್ಗೆ ಯಾವುದೇ ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ, ಮದುವೆ ಇಂಟ್ರೆಸ್ಟ್ ಇಲ್ಲ, ಇಂಥ ಡಿಪ್ರೆಷನ್ ಒಳಗಾಗಿರ್ತಾರೆ. ಅವರಿಗೆ ನೀವು ಜಸ್ಟ್ 60 ml ನೋನಿ ಜ್ಯೂಸ್ ಅನ್ನ ಕೊಟ್ಟು ನೀವು ಅವ್ರನ್ನು ಕರೆಕ್ಟ್ ಮಾಡಬಹುದು, ರಿಲೀಫ್ ಸ್ಟ್ರೆಸ್. ಎಷ್ಟೋ ಜನ ಇವತ್ತು ಸ್ಟ್ರೆಸ್ ಎಲ್ಲೆಲ್ಲೋ ಹೋಗ್ತಾರೆ, ವೀಕೆಂಡ್ಗೆಲ್ಲ ಹೋಗ್ತಾರೆ. ಈ ಸ್ಟ್ರೆಸ್ ಜಾಸ್ತಿ ಆಗ್ಬಿಡ್ತದೆ. ಸ್ಟ್ರೆಸ್ ಅಂದ್ರೆ ಮಾಡುವ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಸ್ಟ್ರೆಸ್ ಜಾಸ್ತಿ ಆಗ್ತದೆ. ನೀವು ಈ ಜ್ಯೂಸ್ ನ ಕುಡಿದು ಕರೆಕ್ಟ್ ಮಾಡಬಹುದು. ಸೊ ಇಂಪ್ರೂವ್ ದ ಡೈಜೆಷನ್, ಹೊಟ್ಟೆ ಸಂಬಂಧ ಪ್ರಾಬ್ಲಮ್ ಇದ್ರೆ ಸರಿ ಮಾಡಬಹುದು. ಇದನ್ನ ಕೊಲೋನ್ ಎಲ್ಲ ಹೇಳಿದೀನಿ ನಾನು ಆಲ್ರೆಡಿ. ಇದನ್ನ ಕ್ಲೀನ್ ಮಾಡ್ಲಿಕ್ಕೆ ಇದು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತದೆ. ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೊಳ್ಳಿ. ಯಾಕಂದ್ರೆ ಕರೆಕ್ಟ್ ಆಗಿ ಮೋಷನ್ ಹೋಗ್ಲಿಲ್ಲ ಅಂದ್ರೆ ಬೇರೆಷ್ಟು ಬೇಕಾದಷ್ಟು ನಮ್ಗೆ ಪ್ರಾಬ್ಲಮ್ ಆಗ್ತದೆ. ಸೊ ಅದರಿಂದ ನಿಮ್ಗೆ ಗುದದ್ವಾರ ಇರ್ಬೋದು ಅಥವಾ ಸಣ್ಣ ಕರಳು ದೊಡ್ಡ ಕರಳು ಇರ್ಬೋದು, ಎಲ್ಲವನ್ನು ಕ್ಲೀನ್ ಮಾಡಿ ಬಾಡಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಿಮ್ಗೆ ಈ ಜ್ಯೂಸ್ ತುಂಬಾ ಹೆಲ್ಪ್ ಆಗ್ತದೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಆಲ್ರೆಡಿ ಹೇಳಿದ್ರಿ, ಗುಡ್ ಫಾರ್ ಡಯಾಬಿಟೀಸ್ ಆಲ್ರೆಡಿ ಹೇಳಿದೀನಿ ನಾನು. ಲೋವರ್ ಕೊಲೆಸ್ಟ್ರಾಲ್ ಗೆ ಕರೆಕ್ಟ್ ವರ್ಕ್ ಆಗ್ತದೆ. ಆಮೇಲೆ ಹೆಲ್ಪ್ಸ್ ದ ರಿಡ್ಯೂಸ್ ದ ಕೊಲೆಸ್ಟ್ರಾಲ್. ಬಾಡಿಯಲ್ಲಿ ನಿಮ್ಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಹಾರ್ಟ್ಗೆ ಪ್ರಾಬ್ಲಮ್ ಆಗ್ತದೆ. ಸೊ ಅದನ್ನ ಕರೆಕ್ಟ್ ಆಗಿ ಕ್ಲೀನ್ ಮಾಡ್ಲಿಕ್ಕೆ ಇದು ನಿಮ್ಗೆ ಹೆಲ್ಪ್ ಆಗ್ತದೆ. ಜಾಯಿಂಟ್ ಅಂಡ್ ಆರ್ಥ್ರೈಟಿಕ್ ಡಿಸೀಸ್ ಇದ್ರು ಕೂಡ ನೀವು ಸ್ವಲ್ಪ ಪರ್ಸೆಂಟೇಜ್, ಇದಕ್ಕೆ ಸಾಧಾರಣ ನಿಮ್ಗೆ ಒಂದು 120 ml ಜಾಸ್ತಿ ತಗೋಬೇಕಾಗ್ತದೆ. ಸೊ ಇನ್ಫ್ಲಮೇಟರಿ ಇರ್ತದೆ, ನೋವುಗಳಿರ್ತದೆ, ಜಾಯಿಂಟ್ಸ್ ಪ್ರಾಬ್ಲಮ್ ಇರ್ತದೆ, ಅಂತವರಿಗೂ ಸಹ ಇದು ನಿಮ್ಗೆ ಈ ತರ ಉರಿ ಬರ್ತದೆ, ಉರಿ ಊತ ಅಂತ ಹೇಳ್ತೀವಿ. ಸೊ ಇದಕ್ಕೆಲ್ಲ ನಿಮ್ಗೆ ಈ ಜ್ಯೂಸ್ ತುಂಬಾ ನಿಮ್ಗೆ ಹೆಲ್ಪ್ ಆಗ್ತದೆ. ಪ್ರಿವೆಂಟ್ ಕ್ಯಾನ್ಸರ್, ಈಗ ಬೇಕಾದಷ್ಟು ನಿಮ್ಗೆ ಟೈಪ್ ಆಫ್ ಕ್ಯಾನ್ಸರ್ ಇದೆ. ಸೊ ಬೇಕಾದಷ್ಟು ಕ್ಯಾನ್ಸರ್ ಪ್ರಿವೆಂಟಿಂಗ್ ಫುಡ್ ಇದೆ. ಅದರಲ್ಲಿ ಇದು ಕಿಂಗ್ ಅಂತ ಹೇಳ್ಬೋದು ಅಥವಾ ಕ್ವೀನ್ ಅಂತ ಹೇಳ್ಬಹುದು. ಸೊ ಇದನ್ನ ನೀವು ಕೊಡೋದ್ರಿಂದ ಪ್ರಿವೆಂಟ್ ಮಾಡ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ ಸ್ಕಿನ್ ಅಂಡ್ ಹೇರ್ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಇಟ್ಸ್ ಬ್ಯೂಟಿಫಿಕೇಶನ್, ಸ್ಕಿನ್ ಬ್ಯೂಟಿಫಿಕೇಶನ್. ನಿಮ್ಗೆ ಹೇರ್ ಬೇಕು ಅಂತ ಹೇಳಿದ್ರೆ, ಹೇರ್ ಉದರಬಾರ್ದು ಅಂತ ಹೇಳಿದ್ರೆ ಈ ಜ್ಯೂಸ್ ಅನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೊಳ್ಳಿ. ಟೇಕ್ ಕೇರ್ ಆಫ್ ದ ಸ್ಕಿನ್ ಹೆಲ್ತ್. ಸ್ಕಿನ್, ಸೊ ತುಂಬಾ ಜನ ಎಷ್ಟು ಸ್ಕಿನ್ ಕೇರ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾರೆ. ಎಷ್ಟು ಜಸ್ಟ್ ನೀವು ಒಂದು 30-60 ml ರೆಗ್ಯುಲರ್ ಯೂಸ್ ಮಾಡಿ ನೋಡಿ, ನ್ಯಾಚುರಲ್ ಸ್ಕಿನ್ ಯಾವ ರೀತಿ ಇರ್ತದಂತ ನೋಡಿ. ಸೊ ಹಾಗಾಗಿ ಆಮೇಲೆ ಮಸಲ್ಸ್ ಎಲ್ಲ ಮಸಲ್ ಹಿಡ್ಕೊಂಡಾಗ ಆಗುದು. ಸೊ ಕೆಲವು ಟೈಮ್ ಕಾಲ್ ಮೇಲೆ ಇಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ, ಮಸಲ್ ಸ್ಪ್ಯಾಮ್ಸ್ ಆಗ್ತದೆ, ಏನು ಹಿಡ್ಕೊಳ್ತದೆ, ಅದು ನರ ಟ್ವಿಸ್ಟ್ ಆಗಿ ಹಿಡ್ಕೊಂಡಾಗ ಆಗ್ತದೆ. ಅದು ಅಂತದಕ್ಕೂ ಸಹ ಇದನ್ನ ಡಿಸ್ಕಂಫರ್ಟ್ ಅನ್ನ ಕಂಫರ್ಟ್ ಮಾಡ್ಲಿಕ್ಕೆ ನಿಮ್ಗೆ ಇದು ಯೂಸ್ ಆಗ್ತದೆ. ಲಿವರ್ ಟಾನಿಕ್ ಅಂತ ಹೇಳ್ಬೋದು. ಎಷ್ಟೋ ಜನ ಕುಡಿದು ಲಿವರ್ ನೋಡಿ ಈ ರೀತಿ ಆಗಿರ್ತದೆ. ಸೊ ಹಾಗೆ ಬಟ್ ಇದನ್ನ ತಗೊಂಡಾಗ ನಮ್ಗೆ ಯಾವ ರೀತಿ ಕ್ಲಿಯರ್ ಆಗ್ತದೆ ಇದನ್ನ ನೋಡಿ, ಇಂತ ಒಂದು ನಿಮ್ಗೆ ಚಿತ್ರಣ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ ಕರೆಕ್ಟ್ ಗೊತ್ತಾಗ್ತದೆ. ಲಿವರ್ ಹೋದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ತುಂಬಾ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ಬೇಕಾಗ್ತದೆ. ಸೊ ಮೆನ್ಸ್ಟ್ರುವಲ್ ಸಿಸ್ಟಮ್, ತುಂಬಾ ಜನರಿಗೆ ಈ ಮೆನ್ಸ್ಟ್ರುವಲ್ ಸಿಸ್ಟಮ್ ಗೊತ್ತಿರುವುದಿಲ್ಲ, ಸೈಕಲ್ ಕರೆಕ್ಟ್ ಆಗಿ ಇರುವುದಿಲ್ಲ. ಸೊ ಪ್ರಾಬ್ಲಮ್ ಯಾಕೆ ಆಗ್ತದೆ ಅಂತ ಹೇಳಿ, ಬಿಕಾಸ್ ಆಫ್ ನಿಮ್ಗೆ ಸರಿಯಾಗಿ ನಿಮ್ಮ ಬಾಡಿಗೆ ಎನ್ಸೈಮ್ಸ್ ಇರುವುದಿಲ್ಲ, ಅದರಿಂದ ಪ್ರಾಬ್ಲಮ್ ಆಗ್ತಾ ಹೋಗ್ತಾ ಇರ್ತದೆ. ಈ ಜ್ಯೂಸ್ ಇದೆಯಲ್ಲ, ನಿಮ್ಮ ಸಿಸ್ಟಮ್ ಅನ್ನ, ಲೇಡೀಸ್ಗೆ ಎಸ್ಪೆಷಲಿ 28 ಡೇಸ್ಗೆ ನಿಮ್ಗೆ ಸರ್ಕಲ್ ಕರೆಕ್ಟ್ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಬಾಡಿಗೆ ಪ್ರಾಬ್ಲಮ್ ಆಗ್ತದೆ. ಸೊ ಆ ಸರ್ಕಲ್ ಅನ್ನ ಕರೆಕ್ಟ್ ಮಾಡ್ಲಿಕ್ಕೆ ದಿಸ್ ಜ್ಯೂಸ್ ತುಂಬಾ ನಿಮ್ಗೆ ಸಹಾಯ ಮಾಡ್ತದೆ. ಸೊ ಹಾಗಾಗಿ ಮೂಡ್ ಆಫ್, ಯಾರಿಗೋ ಮೂಡ್ ಇಲ್ಲ, ಮೂಡ್ ಆಫ್ ಆಗಿದೆ ಅಂತ ಹೇಳಿದ್ರು ಕೂಡ, ಸೊ ನಿಮ್ಗೆ ಇವತ್ತು ಎಷ್ಟೋ ಮಕ್ಕಳು IT ತುಂಬಾ ಟೆನ್ಷನ್, ತುಂಬಾ ಡಿಪ್ರೆಷನ್, ತುಂಬಾ ವರ್ಕ್ ಮಾಡ್ತಾ ಇರ್ತಾರೆ, ಕಣ್ಣಿಗೆ ತುಂಬಾ ಸ್ಟ್ರೆಸ್ ಆಗ್ತದೆ. ಸೊ ಇದನ್ನ ತಗೊಂಡು ನೀವು ಕರೆಕ್ಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ನಾಟ್ ಇಂಟ್ರೆಸ್ಟ್ ಸ್ಟಡಿ, ಪ್ಲೇ ಅಂಡ್ ರೀಡ್ ಅಂಡ್ ಜಾಬ್. ಸೊ ನಿಮ್ಗೆ ತುಂಬಾ ಒಳ್ಳೆ ವರ್ಕ್ ಆಗ್ತದೆ. ಸೊ ಹಾಗಾಗಿ ನೋನಿ ಝಿ, so really wonderful benefit, ಬೇಕಾದಷ್ಟು enhance the digestion and improves the blood circulation. Finally helps to the neutralize the free radicals and helps to the support to the defense system. So helps to the lower blood pressure. So totally ರಿಯಲಿ ವಂಡರ್ಫುಲ್ ಜ್ಯೂಸ್ ಅಂತ ಹೇಳ್ಬೋದು. ರೆಗ್ಯುಲರ್ ಯೂಸ್ ಮಾಡಿ ಬೇಕಾದಷ್ಟು ನೀವು ಹೆಲ್ತ್ ಬೆನಿಫಿಟ್ ಅನ್ನ ಪಡ್ಕೋಬಹುದು. ಪ್ರತಿಯೊಬ್ಬರಿಗೂ ಇದು ಹೆಲ್ಪ್ ಆಗ್ತದೆ. ಸೊ ರಿಯಲಿ ವಂಡರ್ಫುಲ್ ಅಂತ ಹೇಳ್ಬೋದು. ಸೊ ಏನಾದ್ರೂ ನಿಮ್ಗೆ ಇದ್ರ ಬಗ್ಗೆ ಡೌಟ್ ಇದ್ರೆ ಕೇಳಿ. ನೋನಿ ಮೇಡ್ ಫ್ರಮ್ ದ ಫ್ರೂಟ್, ರೋಸೆಲ್ ಫ್ರೂಟ್ ಅಲ್ಲಿ ಮಿಕ್ಸ್ ಇರ್ತದೆ. ಸೊ ಅದರಲ್ಲಿ ಸಹ 25% ಮಿಕ್ಸ್ ಇರ್ತದೆ. ನಮ್ದೇ ಓನ್ ಕಲ್ಟಿವೇಶನ್, ನಮ್ಮ ಪಾಂಡಿಚೇರಿ ಅಲ್ಲಿ ಓನ್ ಕಲ್ಟಿವೇಶನ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರ್ಡ್ ಏನ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ನಾವು ಏನ್ ಹಾಕ್ತಿವಿ, ಏನ್ ಹಾಕಿ ಬೆಳೆಸ್ತೀವಿ, 100% ನ್ಯಾಚುರಲ್ ಆಗಿರ್ತದೆ, ಯಾವುದೇ ಆರ್ಟಿಫಿಷಿಯಲ್ ಇರುವುದಿಲ್ಲ. ಸೊ ಅದ ರಿಚ್ ಇನ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಇರ್ತದೆ. ಯಾವುದೇ ಅಡಿಟಿವ್ಸ್ ಯೂಸ್ ಮಾಡೋದಿಲ್ಲ ನಾವು. ಆರ್ಟಿಫಿಷಿಯಲ್ ಫ್ಲೇವರ್, ಕಲರ್ ಯಾವ್ದನ್ನು ಯೂಸ್ ಮಾಡೋದಿಲ್ಲ. ಸೊ ಹಾಗೆ ಕಲರಿಂಗ್ ಪ್ರಿಸರ್ವೇಟಿವ್ ಸಹ ಇರುವುದಿಲ್ಲ. ಸೊ ಅದರಿಂದ ರಿಯಲಿ ವಂಡರ್ಫುಲ್. ಇದರಲ್ಲಿ 250 ml ಅಂಡ್ 600 ml ಬರ್ತದೆ. ಸೊ ನಿಮ್ಗೆ ರೆಗ್ಯುಲರ್
ಯೂಸ್ ಮಾಡಿ, ಬೆನಿಫಿಟ್ ಅನ್ನ ತಗೊಳ್ಳಿ. ಆಮೇಲೆ ನೋನಿ ಸಹ 450 ml ಅಲ್ಲಿ ನಿಮ್ಗೆ ಸಿಗ್ತದೆ. ಸೊ ನಿಮ್ಗೆ ಅದಕ್ಕೆ ಸಾಧಾರಣ ನಿಮ್ಗೆ ಇದರಲ್ಲಿ ಒಂದರಲ್ಲಿ 3 ಬಾಟಲ್ ತಯಾರು ಮಾಡಬಹುದು. ಅದಕ್ಕೋಸ್ಕರ ನೀವು 60 ml ನೀರನ್ನ ಮಿಕ್ಸ್ ಮಾಡಿ ಡೆಫಿನೆಟ್ಲಿ ರೆಗ್ಯುಲರ್ ಯೂಸ್ ಮಾಡಿ. ಆದಷ್ಟು ಇದನ್ನ ಎಂಟಿ ಸ್ಟಮಕ್ ಯೂಸ್ ಮಾಡೋದು ಒಳ್ಳೇದು. ಮತ್ತೆ ನಿಮ್ಗೆ ಎಂಟಿ ಸ್ಟಮಕ್ ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ಯೂಸ್ ಮಾಡೋದು ಆಲ್ವೇಸ್ ಒಳ್ಳೇದು. ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ತಗೊಳ್ಳಿ. ಹಾಗೇನೆ ರಾತ್ರಿ ನಿಮ್ಗೆ 1 ಗಂಟೆ ಮೊದಲು ತಗೊಳ್ಳಿ. ರಿಯಲಿ ನಿಮ್ಗೆ ವರ್ಕ್ ಆಗ್ತದೆ. ಓನ್ಲಿ ಒನ್ ಅಂತ ಹೇಳಿದ್ರೆ, ನೀವು ಓಪನ್ ಮಾಡಿದ ನಂತರ ನೀವು ಹ್ಯಾವ್ ಟು ಕೀಪ್ ಇನ್ ಫ್ರಿಜ್ ಅಲ್ಲಿ ಇಡಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಪ್ರಿಸರ್ವೇಟಿವ್ ಇರುವುದಿಲ್ಲ. ಅದರ್ವೈಸ್ ಏನ್ ಮಾಡ್ಬೇಕು, ನೀವು 1 ವಾರದ ಒಳಗಡೆ ಯೂಸ್ ಮಾಡಿದ್ರೆ ಓಕೆ, ನೋ ಪ್ರಾಬ್ಲಮ್. 1 ವಾರದ ನಂತರ ನಿಮ್ಗೆ ಹುಳಿ ಆಗ್ತದೆ. ಅದಕ್ಕೋಸ್ಕರ ಅದನ್ನ ನೀವು ಯಾವಾಗ್ಲೂ ಫ್ರಿಜ್ ಅಲ್ಲಿ ಇಡುವುದು ಒಳ್ಳೇದು. ಸೊ ಈಗ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದೆ ಕೇಳಿ. ನಮ್ಮ ಸಿಇಒ ಡಾಕ್ಟರ್ ಲಿಮ್ ಇದ್ದಾರೆ. ಡಾಕ್ಟರ್ ಲಿಮ್ ಈ DX ಸಿದ್ದಿಪೇಟೆ ಹೈದರಾಬಾದ್ ಅಲ್ಲಿ ನಮ್ಮ ಫ್ಯಾಕ್ಟರಿ ಓಪನ್ ಆಗ್ತಾ ಇದೆ. ಇಲ್ಲಿ ರೈತರು ಇದಾರೆ ನೋಡಿ, ಈ ರೈತರಿಗೆ ನಾವು ಫ್ರೀ ಪ್ಲಾಂಟ್ ಅನ್ನ ಕೊಡ್ತಾ ಇದ್ವಿ. ನಮ್ಗೆ ಫ್ರೀ ಪ್ಲಾಂಟ್ ಮಾರ್ಕೆಟ್ ಅಲ್ಲಿ ರೇಟ್ ಅಲ್ಲಿ ಇದು 200-250 ರೂಪಾಯಿ ಇದ್ರೆ, DXN ಕಂಪನಿ 100 ರೂಪಾಯಿ ಜಾಸ್ತಿ ನಿಮ್ಮ ಹತ್ರ ತಗೊಳ್ತೀವಿ, ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ ಅದ್ರ ಜೊತೆಗೆ. ಸೊ ಅದ್ರ ಮೇಲೆ ಅವರಿಗೆ ನಾವು ಸೀಡ್ ಅನ್ನ ಕೊಡ್ತೀವಿ. ಈಗ ಆಲ್ರೆಡಿ ಬೇಕಾದಷ್ಟು ರೈತರು ಈಗ ಸಿದ್ದಿಪೇಟೆಯಲ್ಲಿ ಬೆಳೆಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ನಮ್ಗೆ ಬೇಕಾದಷ್ಟು ಈಗ ನೆಕ್ಸ್ಟ್ ಆರ್ಗ್ಯಾನಿಕ್ ಪ್ಲಾಂಟ್ ಅನ್ನ ನೀವು ಸಿದ್ದಿಪೇಟೆಯಲ್ಲೂ ಸಹ ನೀವು ನೋಡ್ಬೋದು. ಸೊ ಅಲ್ಲಿಯೂ ಸಹ ಇದನ್ನ ನೋಡ್ಲಿಕ್ಕೆ ನಿಮ್ಗೆ ಚಾನ್ಸ್ ಇದೆ, ನೀವು ನೋಡ್ಬೋದು. ಡಾಕ್ಟರ್ ಲಿಮ್ ಬೇಕಾದಷ್ಟು ರೈತರಿಗೆ ಆಲ್ರೆಡಿ ಈ ಪ್ಲಾಂಟ್ ಅನ್ನ ಕೊಟ್ಟಾಗಿದೆ. ಸೊ ಬೆಳಿಲಿಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಫಾರ್ಮ್ ಅನ್ನ ಸಹ ಅಲ್ಲಿ ಸಹ ನೋಡ್ಬೋದಾಗಿದೆ. ಸೊ ಹಾಗಾಗಿ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಏನಾದ್ರೂ ಕೇಳಲಿಕ್ಕಿದ್ರೆ ನೀವು ಕೇಳ್ಬೋದು. ಇಟ್ ಈಸ್ ಅವರ್ ಪಾಂಡಿಚೇರಿ ಫಾರ್ಮ್. ನಾ ಲಾಸ್ಟ್ ಟೈಮ್ ಪಾಂಡಿಚೇರಿಗೆ ಹೋದಾಗ ನಿಮ್ಗೆ ಕಾಣ್ತಲ್ಲ, ಹಸಿರಾಗಿರ್ತದೆ, ತುಂಬಾ ಹಸಿರಲ್ಲಿ ಕಾಣ್ತಾ ಇದೆ ನಿಮ್ಗೆ, ತುಂಬಾ ಹಸಿರು ಕಾಣ್ತಾ ಇದೆ. ಸೊ ಇದು ನಮ್ಮ ಪ್ಲಾಂಟ್. ಈ ಪ್ಲಾಂಟೇಶನ್ ಇದು ಬೆಳೆದಾಗ ಈ ರೀತಿ ಹೈಟಿಗೆ ಹೋಗ್ತದೆ. ಇದರಲ್ಲಿ ನಿಮ್ಗೆ ಹಣ್ಣುಗಳು ಸಿಗ್ತದೆ, ಬೇಕಾದಷ್ಟು ಹಣ್ಣು ಇದರಲ್ಲಿ ಸಿಗ್ತದೆ. ಹಾಗಾಗಿ ಸೊ ದಿಸ್ ಇಸ್ ದ ಥಿಂಗ್. ಸೊ ಆ ರೀತಿಯಲ್ಲಿ ನೀವು ಮಾಡ್ಲಿಕ್ಕೆ ನಿಮ್ಗೆ ಚಾನ್ಸ್ ಇದೆ, ನೀವು ಮಾಡಬಹುದು, ನೀವು ಸಹ ನೋಡ್ಬೋದು ಇದನ್ನ ಅಂತ ಹೇಳ್ತೀನಿ ನಾನು. ಸೊ ಪಾಂಡಿಚೇರಿ ಫಾರ್ಮ್ ಅನ್ನ ನೀವು ನೋಡಿ ಬರ್ಬೋದು ಇನ್ನೊಂದ್ಸಲ. ಸೊ ಹಾಗಾಗಿ ಸೊ ಓಕೆ, ಆರ್ಗ್ಯಾನಿಕ್ ನೋನಿ ಪ್ಲಾಂಟೇಶನ್, ಇಸ್ ಅ ನೋನಿ ಪ್ಲಾಂಟೇಶನ್ ನೀವು ಕಾಣಬಹುದು ಪಾಂಡಿಚೇರಿಯಲ್ಲಿ. ಸೊ ಹಾಗಾಗಿ ಮೇಡ್ ಇನ್ ಇಂಡಿಯಾ ಪಾಂಡಿಚೇರಿ ಫ್ಯಾಕ್ಟ್ರಿ, ಇಸ್ ಇಸ್ ಅವರ್ ಪಾಂಡಿಚೇರಿ ಫ್ಯಾಕ್ಟ್ರಿ. ಇದು ಪಾಂಡಿಚೇರಿಯಲ್ಲಿದೆ. ನೀವು ಸಹ ಇದನ್ನ ನಾ ಲಾಸ್ಟ್ ಟೈಮ್ ಹೋದಾಗ ಈ ಫೋಟೋ ತೆಗೆದು ಬಂದಿದ್ದೀರಿ. ಸೊ ನೀವು ಸಹ ನೆಕ್ಸ್ಟ್ ಪಾಂಡಿಚೇರಿ ವಿಸಿಟ್ ಮಾಡಿ ನಮ್ಮ ಫ್ಯಾಕ್ಟ್ರಿಯನ್ನು ಸಹ ನೋಡ್ಬೋದು. ಸೊ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ, ಏನಾದ್ರೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ಸೊ ನೀವು ನನಗೆ ಕ್ವಶನ್ಸ್ ಅನ್ನ ಕೇಳ್ಬೋದು. ನಿಮ್ಗೆ ಏನಾದ್ರು ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಕ್ವಶನ್ ಕೇಳ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಪ್ರತಿಯೊಬ್ಬರು ಅಟೆಂಡ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ಕೇಳಬಹುದು. ಪ್ರತಿಯೊಬ್ಬರು ಯೂಸ್ ಮಾಡಿ ಅಂತ ಹೇಳ್ತೀನಿ. ಇಸ್ ಒನ್ ಆಫ್ ದ ಬೆಸ್ಟ್ ಜ್ಯೂಸ್. ಪ್ರತಿಯೊಬ್ಬರು ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೊಳ್ಳಿ. ಸೊ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಯಾರಾದ್ರೂ ಕ್ವಶನ್ಸ್ ಕೇಳೋದಿದ್ರೆ ಅನ್ಮ್ಯೂಟ್ ಮಾಡಿ. ಸರ್, ಗ್ಯಾಲಕ್ಸಿ ಅನ್ನೋರು ಇದನ್ನ ಮಾಡ್ತಾ ಇದಾರಂತೆ ಸರ್, ಅನಿಲ್ ಸರ್ ಹೇಳಿದ್ರು. ಯಾರಂತ ನೋಡಿ, ಗ್ಯಾಲಕ್ಸಿ ಅವರು ದಟ್ ನಂಬರ್ ನೋಟ್ ಮಾಡಿ. ಅವರಿಗೆ ಎಂಟ್ರಿ ಆಗ್ಲಿಕ್ಕೆ ಆಗ್ಲಿಲ್ಲ. ಅದರ್ವೈಸ್ ಅವರಿಗೆ ನಾವು ಅದನ್ನ ತಿಳಿಸ್ಬೇಕಾಗ್ತದೆ, ಹೇಗೆ ಎಂಟ್ರಿ ಆಗ್ಬೇಕು. ಅವ್ರಿಗೆ ಎಂಟ್ರಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವ್ ಹೇಳಿದ್ದು ಅವ್ರಿಗೆ ಕೇಳುದಿಲ್ಲ. ಆವಾಗ ಈ ತರ ಅವರು ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಸೊ ಹಾಗಾಗಿ ಯು ವಿಲ್ ಜಸ್ಟ್ ಚೆಕ್ ಇಟ್. ಹಾ ಓಕೆ, 3 ಮಂದಿನೂ ಗ್ಯಾಲಕ್ಸಿ ಎಂಟ್ರಿ ಆಗಿದ್ದಾರೆ ಸರ್. ಎಂಟ್ರಿ ಆಗಿದಾರಾ? ಓಕೆ, ಎಂಟ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ವಿ ವಿಲ್ ಫೈಂಡ್ ಔಟ್ ಯಾರಂತ. ದಟ್ ಇಸ್ ಒಂದು ಆಪ್ಷನ್ ಇದೆ, ವಿ ವಿಲ್ ಫೈಂಡ್ ಔಟ್ ಮಾಡ್ತೀನಿ. ನಾಳೆ ನಿಮ್ಗೆ ಯಾರಂತ ಹೇಳ್ತೀನಿ. ಓಕೆ, ರೈಟ್. ಓಕೆ, ಫೈನ್. ಸೊ ಅವರಿಗೆ ನಾಳೆಯಿಂದ ನೀವು ನಾನು ಹೇಳ್ತೀನಿ, ಅವರಿಗೆ ಹೊರಗಡೆ ಇಟ್ಬಿಡಿ ಇದರಿಂದ. ಸೊ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಏನಾದ್ರೂ ಕ್ವಶನ್ಸ್ ಕೇಳೋದಿದ್ರೆ ಕೇಳ್ಬೋದು. ಸರಸ್ವತಿ ಮ್ಯಾಮ್, ಅನ್ಮ್ಯೂಟ್ ಮಾಡ್ತೀನಿ, ಮಾತನಾಡಿ. ಗುಡ್ ಮಾರ್ನಿಂಗ್ ಶೆಟ್ರೆ. ಗುಡ್ ಮಾರ್ನಿಂಗ್, ಹೇಳಿ. ಇದು ಒಬ್ರು ಇವರಿಗೆ ಕಸ್ಟಮರ್ಗೆ ನಾನು ಇದು ನೋನಿಜಿ ಕೊಟ್ಟಿದ್ದೆ. ಅವ್ರಿಗೆ ಶುಗರ್ ಇದೆ. ಅವರು ಬೇರೆ ಡೂಪ್ಲಿಕೇಟ್ ನೋನಿ ಎಲ್ಲ ತಗೊಂಡ್ಬಿಟ್ಟು ಕನ್ಫ್ಯೂಸ್ ಆಗಿ ಅವ್ರಿಗೆ ಏನೋ ವೇರಿಯೇಷನ್ ತುಂಬಾ ಆಗಿ ಈಗ ನೋನಿ ಅಂದ್ರೆ ಭಯ ಪಡ್ತಾ ಇದಾರೆ. ಆತರ ಆಗ್ಬಿಟ್ಟಿದ್ದಾರೆ ಅವ್ರು. ನಾನು ನೋನಿಜಿ ತಗೊಂಡೋಗಿ ಕೊಟ್ಬಿಟ್ಟು ಅವ್ರಿಗೆ ನರ ವೀಕು ಮತ್ತೆ ತುಂಬಾ ಟೈರ್ಡ್ ಇದೆ ಅಂತ ಹೇಳಿದ್ರು ಲೇಡಿ. 72 ಇಯರ್ಸ್. ಅವ್ರಿಗೆ ಹೇಳ್ದೆ, ಇದು 30 ml 3 times ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ ನಿಮ್ಗೆ ಅಂತ. ಅವ್ರಿಗೆ ಯಾವ್ದೋ ಬೇರೆ ಕಂಪನಿ ನೋನಿ ಎಲ್ಲ ತಗೊಂಡು ಈಗ ಇದ್ರ ಮೇಲೆ ಹೇಳಿದ್ರೆ ನೋನಿಜಿ ಅನ್ನೋದು ಬೇಡವೇ ಬೇಡ ನಂಗೆ, ಆ ಹೆಸರಿದ್ರೆ ಅಂತ ಹೇಳಿ ಇದು ಮಾಡಿದ್ರು.
ಓಕೆ, ಅವ್ರಿಗೆ ನೀವು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವರ ಮೈಂಡ್ ಸೆಟ್ ಆಗೋಗಿದೆ ನೋನಿ ಅಂದ್ರೆ ಎಲ್ಲ ಒಂದೇ ಅಂತ ತಿಳ್ಕೊಂಡ್ರೆ, ಒಂದು ಬ್ಯಾಂಕ್ ಅಂದ್ರೆ ಎಲ್ಲಾ ಬ್ಯಾಂಕು ಅದೇ ತರ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಕೆಲವರು. ಸೊ ಹಾಗಾಗಿರೋದ್ರಿಂದ ನೀವು ಅವರಿಗೆ ಯಾವ ರೀತಿ ಮೈಂಡ್ ಸೆಟ್ ಆಗ್ತೀರಿ, ಬೇರೆ ಪ್ರಾಡಕ್ಟ್ ಕಾಫಿ ಅಂತ ಕೊಡಿ ಅಥವಾ ಟೀ ಕೊಟ್ಟು ನೋಡಿ, ಅದರಲ್ಲಿ ನೀವು ಬೆನಿಫಿಟ್ ನೋಡಿ, ಅದರೊಟ್ಟಿಗೆ ಸ್ಪಿರುಲಿನಾ ಕೊಟ್ಟು ನೋಡಿ. ಸೊ ಯಾಕಂದ್ರೆ ಮೈಂಡ್ ಅಲ್ಲಿ ಒಂದ್ಸಲ ಹೋದ ನಂತರ ಅವ್ರಿಗೆ ಅದು ಗೊತ್ತಿರುವುದಿಲ್ಲ, ಎಲ್ಲ ಒಂದೇ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಸೊ ಇದು ಡಿಫ್ರೆಂಟ್ ಅಂತ ಅವರಿಗೆ ಕನ್ವಿನ್ಸ್ ಮಾಡೋದು ಕಷ್ಟ ಆಗ್ತದೆ. ಸೊ ಅವಾಗ ನೀವು ಬೇರೆ ಪ್ರಾಡಕ್ಟ್ಸ್ ಕೊಟ್ಟು ಅವ್ರನ್ನ ಸರಿ ಮಾಡ್ಬೋದು. ದೆನ್ ನೀವು ನೋನಿಗೆ ನಮ್ಮ ಡಿಫ್ರೆನ್ಸ್ ಇದೆ ಯೂಸ್ ಮಾಡಿ ಅಂತ ಹೇಳ್ಬೋದು ಅಷ್ಟೇ. ಆ ರೀತಿ ಮಾಡ್ಬೋದು. ತುಂಬಾ ಜನ ಕಸ್ಟಮರ್ ಗೆ ಸ್ಪಿರುಲಿನಾ ಮತ್ತೆ ನೋನಿ ಎರಡನ್ನೂ ಡೂಪ್ಲಿಕೇಶನ್ ತಗೊಂಡ್ಬಿಟ್ಟು ಜನ ಅದ್ರ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ. ಅಲ್ಲ, ಇದು ಇರ್ತದೆ, ಇದು ಪ್ರತಿಯೊಂದು ಕಡೆ ನಾವು ಎಲ್ಲಾ ಕಡೆನೂ, ಅಲ್ಲಿ ನಿಮ್ಮಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಡೆನೂ ಈ ತರ ಪ್ರಾಬ್ಲಮ್ ಇದ್ದೇ ಇರ್ತದೆ. ಯಾಕಂದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಹೋಗ್ಬೇಕಾದ್ರೆ ಅದಕ್ಕೆ ಡೂಪ್ಲಿಕೇಟ್ ಬರ್ತದೆ, ಅಥವಾ ಅದರಲ್ಲಿ ನೀರ್ ಆಡ್ ಮಾಡಿ ಕೊಡ್ತಾರೆ, ಎಷ್ಟು ಬೇಗ ಅವರು ಬಿಸ್ನೆಸ್ ಮಾಡೋದನ್ನ ನೋಡ್ತಾರೆ. ಸೊ ಅದು ಎಲ್ಲಾ ಕಡೆನೂ ಇದೆ, ಅಲ್ಲಿ ಮಾತ್ರ ಅಲ್ಲ, ಎವ್ರಿ ಬ್ಯಾರ್ ಈ ಪ್ರಾಬ್ಲಮ್ ಇರ್ತದೆ. ಸೊ ಅದಕ್ಕೋಸ್ಕರ ನೀವು ಅವರಿಗೆ ಸರಿಯಾಗಿ ಒಂದೇ ಕನ್ವಿನ್ಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಬೇರೆ ಪ್ರಾಡಕ್ಟ್ ಕೊಟ್ಟು ಅವರಿಗೆ ನಂಬಿಕೆ ಬರುವ ಹಾಗೆ ಮಾಡಿ ಮತ್ತೆ ನೀವು ಸರಿ ಮಾಡ್ಬೇಕಷ್ಟೇ. ಬೇರೆ ಏನು ಅದಕ್ಕೆ ವಿಧಾನ ಇಲ್ಲ. ಸೊ ಯಾಕಂದ್ರೆ ನಾವು ಬೇರೆ ಕಂಪನಿಯವರಿಗೆ ನೀವು ಮಾಡಬೇಡಿ ಅಂತ ನಾವೇನು ಹೇಳಲಿಕ್ಕೆ ಆಗುದಿಲ್ಲ, ಅಥವಾ ಕೊಡಬೇಡಿ ಅಂತಾನು ಹೇಳಲಿಕ್ಕೆ ಆಗುದಿಲ್ಲ. ಅಥವಾ ಕೆಲವರು ನೀರು ಸರಿ ಸೇರಿಸ್ಬಿಟ್ಟು, ಈ ಕೆಲವು ಇಲ್ಲಿ ಲೋಕಲ್ ಕಂಪನಿ ಕ್ಯಾನ್ ಗಟ್ಲೆ ಕೊಡ್ತಾರೆ. ಸೊ ಒಂದು ಕ್ಯಾನಿಗೆ ನಿಮ್ಗೆ ಕಮ್ಮಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ 500 ರೂಪಾಯಿ ಕೊಡ್ರಿ, ಒಂದು ಕ್ಯಾನೇ ತಗೊಂಡೋಗಿ ಅಂತ. ಅದ್ರಲ್ಲಿ ಇರೋದು ಬರೀ ನೀರ್ ಮಾತ್ರ, ನಿಮ್ಗೆ ಗೊತ್ತಾದ್ರೆ ಗೊತ್ತಾಗ್ತದೆ, ಈ ತರ ದಪ್ಪ ಇರೋದಿಲ್ಲ, ಬರೀ ನೀರ್ ಇರ್ತದೆ. ಸೊ ನೀರ್ ಆಡ್ ಮಾಡಿ ಕೊಡ್ತಾರೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಹಾಗಾಗಿ ಆಟೋಮೆಟಿಕಲಿ ಏನಾಗ್ತದೆ, ಜನರು ನಂಬಿಕೆಯನ್ನ ಕಳ್ಕೊಳ್ತಾರೆ. ಸೊ ನೀವು ಯಾವಾಗ್ಲೂ ನೋಡಿ ಬೇಜಾರಾಯ್ತು. ಅದೇ ಈ ತರ ಆಗ್ತದೆ. ಅದನ್ನ ನೀವು ಫೇಸ್ ಮಾಡ್ಲಿಕ್ಕೆ ರೆಡಿ ಇರ್ಬೇಕು, ನಿಮ್ಗೂ ಗೊತ್ತಿರ್ಬೇಕು, ಆಸ್ ಎ ಲೀಡರ್ ನಿಮ್ಗೆ ಗೊತ್ತಿರ್ಬೇಕು ಈ ತರ ಆಗ್ತದಂತ. ಓಕೆ, ಓಕೆ. ಏನಾದ್ರು ನೀವು ಅವರಿಗೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಕೊಡಿ, DXN ಬೇರೆ ಪ್ರಾಡಕ್ಟ್ಸ್ ಕೊಟ್ಟು ಕರೆಕ್ಟ್ ಮಾಡಬಹುದು. ಸೊ ಹಾಗಾಗಿ ಸೊ ಆ ರೀತಿಯಲ್ಲಿ ವರ್ಕ್ ಆಗ್ತದೆ. ಏನಾದ್ರು ನಿಮ್ಗೆ ಡೌಟ್ ಇದ್ರೆ, ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ, ಯಾರಾದ್ರೂ ಕೇಳೋದಿದ್ರೆ ಓಪನ್ ಮಾಡಿ ಕೇಳಿ, ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಮಾತಾಡ್ತೀನಿ. ಸರ್, ಅನಿಲ್ ಸರ್ ಮೆಸೇಜ್ ಮಾಡಿದ್ದಾರೆ, ಅನ್ಮ್ಯೂಟ್ ಮಾಡ್ತೀನಿ, ಮಾತನಾಡಿ ಸರ್. ಸರ್, ಇದು ನಾವು ಆಕ್ಚುಲಿ ಇದನ್ನ ನಾವು ನೋನಿಜಿನ ಕಾಂಬಿನೇಷನ್ ತಗೋಬೋದಲ್ಲ ಸರ್, ಅದಕ್ಕೆ ನೋನಿಜಿನ ನೋನಿ ಕಾಂಬಿನೇಷನ್ ವಿತ್ ನೀವು ರೊಸೆಲ್ ಇದೆ, ಆದ್ರೆ ಮತ್ತೆ ನಮ್ಮ ಹತ್ರ ಕಾಂಬಿನೇಷನ್ಸ್ ಯಾವ್ದು ಕಾಣೋದಿಲ್ಲ. ಸೊ ನೀವು ಕಾಂಬಿನೇಷನ್ ವಿತ್ RGGL ಮಾಡ್ಬೋದು. ಮಾಡ್ಬೋದಲ್ವಾ? ಈಗ ನಮ್ಮ ಸ್ಪಿರುಲಿನಾ ಮಾಡ್ಬೋದು. ಮಾಡ್ಬೋದಲ್ವಾ? ಯಾಕಂದ್ರೆ ಈಗ ಹೌದು, ಈಗ GL ಈಗ RGGL ಪೌಡರ್ ಫಾರ್ಮ್ ಬರ್ತಾ ಇದಲ್ವಾ, ಆ ಒಂದೊಂದು ಹಾಕೋಬೋದಲ್ವಾ ಅದಕ್ಕೆ? ಹಾಕೋಬಹುದು. ಇದ್ರ ಜೊತೆಗೆ ಕಾಫಿ ಮತ್ತೆ ಟೀ ಅನ್ನ ಮಿಕ್ಸ್ ಮಾಡಬಾರ್ದು. ಕಾಫಿ ಟೀ ಮಿಕ್ಸ್ ಮಾಡಬಾರ್ದು. ಬಟ್ ಯು ಕ್ಯಾನ್ ಮಿಕ್ಸ್ ವಿತ್ RGGL ಸ್ಪಿರುಲಿನಾ, ನೀವು ಇದನ್ನ ಮಿಕ್ಸ್ ಮಾಡಿ ತಗೋಬಹುದು, ಏನ್ ತೊಂದರೆ ಇಲ್ಲ. ಹಾಗಾಗಿ ಫೈನ್. ಯಾಕಂದ್ರೆ ಇವತ್ತು ಬಹಳ ಚೆನ್ನಾಗಿ, ಯಾಕಂದ್ರೆ ನನಗೆ ಆ ನೋನಿ ಬಗ್ಗೆ ಡೀಟೇಲ್ ಆಗಿ ಎಲ್ಲೂ ಸಿಕ್ಕಿರ್ಲಿಲ್ಲ ಡೀಟೇಲ್ಸ್ ಗಳು. ಇವತ್ತು ಬಹಳ ಚೆನ್ನಾಗಿ ಸರ್, ಆಕ್ಚುಲಿ ಇದು ವೆರಿ ನೈಸ್. ಹೌದಾ? ಥ್ಯಾಂಕ್ ಯು. ಓಕೆ. ಅಂದ್ರೆ ನಮ್ಗೀಗ ನೀವು ಎಲ್ಲ ಕೆಲವು ಮೆಚೂರ್ಡ್ ಬರ್ತಾ ಇದ್ದೀರಿ. ಸೊ ಅದಕ್ಕೋಸ್ಕರ ನಾವು ಫುಲ್ ನಾಲೆಡ್ಜ್ ಇದ್ರೆ ಲೀಡರ್ಸ್ ಗೆ ನೀವು ಫುಲ್ ಸ್ಟ್ರಿಂಗ್ ಅಲ್ಲಿ ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಸಾರಿ, ಹಾಗಾಗಿ ಏನಾದ್ರೂ ನಿಮ್ಗೆ ಫುಲ್ ಸ್ಟ್ರಿಂಗ್ ಅಲ್ಲಿ ಮಾಡಿ, ನಿಮ್ಗೆ ನಿಮ್ಗೆ ಬೇರೆ ಇರೋದನ್ನ ನೀವು 100% ನೀವು ಅದನ್ನ ಕಾನ್ಸಂಟ್ರೇಟ್ ಮಾಡ್ಬೋದು, ಏನು ತೊಂದರೆ ಇಲ್ಲದೆ ಮಾಡ್ಬೋದು, ಕೊಡ್ಬೋದು. ನೀವು ಏನ್ ಮಿಕ್ಸ್ ಮಾಡಿಕೊಳ್ಳಿ. ಎಸ್ಪೆಷಲಿ ಪ್ರಾಬ್ಲಮ್ ಇದ್ದವರಿಗೆ ನೀವು RGGL ಓಪನ್ ಮಾಡಿ, ನೋನಿ ಜೀಸ್ 30 ml ಗೆ ನೀವು 60 ml ನೀರ್ ಮಿಕ್ಸ್ ಮಾಡಿ, 3 RG 3 GL 3 ಸ್ಪಿರುಲಿನಾ ಮಿಕ್ಸ್ ಮಾಡಿ ಸ್ವಲ್ಪ 50 ಸಲ ಶೇಕ್ ಮಾಡಿ ಕೊಟ್ರೆ ನಿಮ್ಗೆ ರಿಸಲ್ಟ್ ಬಾರಿ ಫಾಸ್ಟ್ ಇರ್ತದೆ, ಕೂಡಲೇ ರಿಸಲ್ಟ್ ಬರ್ತದೆ. ಹಾಗಾಗಿ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಓಕೆ, ಇನ್ನೇನಿಬಡಿ ಯಾರಾದ್ರೂ ಕ್ವಶನ್ಸ್ ಕೇಳೋದಿದ್ರೆ ಕೇಳ್ಬೋದು. ಸೊ ಹಾಗಾಗಿ ಓಕೆ, ನೆಕ್ಸ್ಟ್ ಮಂತ್ ಆನ್ವರ್ಡ್ಸ್ ಇದು ರೇಟ್ ಸ್ವಲ್ಪ